ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನೋಡಿ ಸರ್, ಇವತ್ತು ಈಗಾಗಲೇ ಕಮೆಂಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಇವತ್ತು ಬೆಳಗ್ಗೆ ಎಮರ್ಜೆನ್ಸಿನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಅದು ಸೆಕೆಂಡ್ ಇಯರ್ PUC ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿಬಿಟ್ಟು. ಅದೇನು ದೇವರದೇನೋ ಅಥವಾ ನೀವು ಮಾಡಿದಂಥ ಒಳ್ಳೆಯ ಕಾರ್ಯನೋ ಅಥವಾ ನಮ್ಮ ಕಡೆಯಿಂದನೋ ನಿಮ್ಮ ಕಡೆಯಿಂದನೋ ಎಕ್ಸಾಮಿಗೆ ಇವತ್ತು ಅವೇ ಬಂದುಬಿಟ್ಟಿದ್ದಾವೆ ಒಂದು ಜಿಲ್ಲೆಯಲ್ಲಿ. ಆಯಿತಾ, ಕಮೆಂಟ್ಸ್ ಓದಿರಿ ನಿಮಗೆ ಗೊತ್ತಾಗ್ತವೆ. ಎನಿಹೋ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ಸೆಟ್ 2, ಇದು ಸೆಕೆಂಡ್ ಸೆಟ್ಟು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿರುವಂತಹ, ಹೌದಲ್ವಾ? ಯಾರು ಹೇಳಿ ನೋಡೋಣ. ಯಾಕಂದರೆ ಸ್ವಲ್ಪ ಅಟ್ಲೀಸ್ಟ್ ಅಷ್ಟಾದರೂ ನಿಮಗೆ ಗೊತ್ತಿರಬೇಕು. ಹಾಂ, ಎಸ್, ಶಿವರೆಡ್ಡಿ ಅವರು ನಮಗೋಸ್ಕರ, ಆಯಿತಾ, ಅವರು ಸೆಕೆಂಡ್ ಸೆಟ್ಟು ಕ್ವಶನ್ ಪೇಪರ್ ಎಲ್ಲ ಕಳಿಸ್ಕೊಟ್ಟಿದ್ರು. ಅದರಲ್ಲಿ ಎಕನಾಮಿಕ್ಸು ಒಂದು ಉಳಿದಿದೆ, ಅದನ್ನು ಕೂಡ ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾಯಿದ್ದೇನೆ. ಧನ್ಯವಾದಗಳು ಶಿವರೆಡ್ಡಿ ಅವರಿಗೆ. ಈ ಒಂದು ಕ್ವಶನ್ ಪೇಪರು ಸರ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಒಂದು ಕೀ ಆನ್ಸರ್ ಕೂಡ ನಾವು ಈಗ ಚೆಕ್ ಮಾಡ್ಕೊತ ಹೋಗೋಣ ಒಂದೊಂದಾಗಿ. ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕನಾಮಿ ಇನ್ಕ್ಲೂಡ್ಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಲ್ ಆಫ್ ದಿ ಎಬವ್. ಅಂದರೆ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಆ್ಯನ್ ಎಕನಾಮಿ ಇನ್ಕ್ಲೂಡ್ಸ್. ಆಯಿತಾ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 2 ನೋಡೋಣ. ಯುಟಿಲಿಟಿ ಈಸ್ ಡ್ಯಾಶ್ ಅಂತ. ಇದಂತೂ ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ ಬಂದಿರುವಂತಹ ಪ್ರಶ್ನೆ ಆಗಿದೆ ಇದು. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಬಂದು ಸಬ್ಜೆಕ್ಟಿವ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಯಾರೆಲ್ಲ ಏನಂತೀರ ಸರ್ ಇದು ವಿಡಿಯೋ ನೋಡ್ತಾ ಇದ್ರೋ, ಹೊಸದಾಗಿ ನಮ್ಮ ಪ್ಲಾಟ್ಫಾರ್ಮಿಗೆ ಬಂದಿದ್ರೋ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷಿನ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ದಯವಿಟ್ಟು ಎಕ್ಸಾಮ್ಗಿಂತ ಮುಂಚೆ ಗ್ರಾಮರನ್ನು ಕಲೀರಿ. ಭಾಳ ಈಸಿ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೇನೆ, ಆಯಿತಾ? ಧನ್ಯವಾದಗಳು. ಈಗ ಕ್ವಶನ್ ನಂಬರ್ 3, ದಿ ಈಕ್ವೇಷನ್ ಆಫ್ ಬಜೆಟ್ ಲೈನ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತೆ. ಕ್ವಶನ್ ನಂಬರ್ 4, ದಿ ಇಯರ್ ಆಫ್ ಗ್ರೇಟ್ ಡಿಪ್ರೆಷನ್ ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು 1929 ಆಗಿರುತ್ತೆ. ಎಸ್, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ದಿ ಸ್ಟಡಿ ಆಫ್ ನ್ಯಾಷನಲ್ ಇನ್ಕಮ್ ಈಸ್ ರಿಲೇಟೆಡ್ ಟು ಡ್ಯಾಶ್. ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ಬಂದು ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ದ ರೈಟ್ ಆನ್ಸರ್. ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿದರೆ ಬಹಳ ಸಂತೋಷ ಆಗುತ್ತೆ. ಸಾವಿರಾರು ಜನ ನೋಡ್ತೀರಾ, ಅದರ ಲೈಕ್ ಬಟನ್ 100ರಲ್ಲಿರುತ್ತೆ, 100, 50 ಹೀಗೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಜೊತೆಗೆ ಕಮೆಂಟ್ಸಲ್ಲಿ ಹೈಪ್ ಅಂತ ಹೊಸ ಆಪ್ಷನ್ ಇದೆ, ಕೇಸರಿ ಹಾಗೂ ನಿಮ್ಮ ಗ್ರೀನ್ ಕಲರಲ್ಲಿ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಮಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ವಿಡಿಯೋಗೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಅ ಕಮೋಡಿಟಿ ಈಸ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಬಂದು ಯುಟಿಲಿಟಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಆಸ್ ದ ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಕರ್ವ್ ಆಫ್ ಇನ್ಫೀರಿಯರ್ ಗೂಡ್ಸ್ ಶಿಫ್ಟ್ ಟುವರ್ಡ್ಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಲೆಫ್ಟ್ ವರ್ಡ್ ಈಸ್ ದ ರೈಟ್ ಆನ್ಸರ್. I repeat, left word is the right answer. Question number 8, dash will be called as firms ಅಂತ ಇದೆ. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ that right answer is ನೀವೇ ಕಮೆಂಟ್ ಮಾಡಿದರೆ ಬಹಳ ಚೆನ್ನಾಗಿರುತ್ತಲ್ವ. ಡ್ಯಾಶ್ ವಿಲ್ ಬಿ ಕಾಲ್ಡ್ ಆ್ಯಸ್ ಫಾರ್ಮ್ಸ್ ಅಂತ ಇದೆ. ದಯವಿಟ್ಟು ಈ ಒಂದು ಆನ್ಸರ್ 8th ಕ್ವಶನಿಗೆ ನೀವೇ ಕಮೆಂಟ್ ಮಾಡಿ, ಬಹಳ ಖುಷಿ ಆಗುತ್ತೆ. ಕ್ವಶನ್ ನಂಬರ್ 9, ದಿ ನೆಟ್ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಎ ಫರ್ಮ್ ಈಸ್ ಕಾಲ್ಡ್ ಇಟ್ಸ್ ಡ್ಯಾಶ್ ಅಂತ ಇದೆ. ವ್ಯಾಲ್ಯೂ ಆ್ಯಡೆಡ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಡ್ಯಾಶ್ ಆರ್ ಡಿಫೈನ್ಡ್ ಆ್ಯಸ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟಾಕ್ಸ್. ಕ್ಲಿಯರ್ ಮೈ ಡಿಯರ್? ಬನ್ನಿ ಥರ್ಡ್ ಮೇನ್ ಕ್ವಶನಿಗೆ ಹೋಗುವ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಇದೇ ರೀತಿಯಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ, ನೆನಪಿರಲಿ. ಈಗ ಬನ್ನಿ, ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಸರ್ವಿಸ್ ಆಫ್ ಎ ಟೀಚರ್ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಸ್ಕಿಲ್. ಕ್ವಶನ್ ನಂಬರ್ 2, ಲೀನಿಯರ್ ಡಿಮ್ಯಾಂಡ್ ಕರ್ವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ಆಗಿ ಇರುತ್ತೆ. ಕ್ವಶನ್ ನಂಬರ್ 3, ಇಂಡಿಫರೆನ್ಸ್ ಮ್ಯಾಪ್. ಅದಕ್ಕೆ ಸರಿಯಾದ ಉತ್ತರ ಎ ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್. ಕ್ವಶನ್ ನಂಬರ್ 4, ಇನ್ವೆಂಟರಿ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಸ್ಟಾಕ್ ವೇರಿಯಬಲ್. ಕ್ಲಿಯರ್? ಲಾಸ್ಟ್ ಕ್ವಶನ್ ಲೇಬರ್ ಅಂದಮೇಲೆ ವೇಜಸ್ ಅಂತ, ಹೌದಲ್ವಾ? ಸಂಬಳ. ನೋಡಿ ವಿದ್ಯಾರ್ಥಿಗಳೇ,
ನಾನು ಬೇರೆಯವರ ರೀತಿಯಲ್ಲಿ ನಿಮಗೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಇದು ಈ ವರ್ಷದ್ದು ಅಂತ ಹೇಳೋಲ್ಲ. ಅದರಲ್ಲಿ ಏನಿದೆ ಹೌದಲ್ವ, ಲಾಸ್ಟ್ ಇಯರ್ ಅಂತಲೇ ಹೇಳಬೇಕು, ಈ ವರ್ಷದ್ದು ಅಂತಲೇ ಹೇಳಬೇಕು. ನಿಮಗೆ ಸುಮಾರು 2 ವಾರಗಳಿಂದ ನಾನು ಅಪ್ಲೋಡ್ ಮಾಡುತ್ತಿರುವಂಥದ್ದು ಓಕೆ, ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಇದೇ ವರ್ಷದಾಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ನಮ್ಮ ಜೊತೆ ಹೀಗಿರಲಿ. ಕಮೆಂಟ್ ಮಾಡೋದನ್ನು ಮರೆಯಬೇಡಿ, ಲೈಕ್ ಪ್ರೆಸ್ ಕೊಡೋದು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್ ಆರ್ ಎ ವರ್ಡ್. ಇನ್ನು ಪಾರ್ಟ್ ಏನಲ್ಲೇ ಇದ್ದೀವಿ. 4 ಅಂಕದ ಪ್ರಶ್ನೆ, ಪ್ರತಿಯೊಂದು ಪ್ರಶ್ನೆಗೆ 1 ಅಂಕಗಳು. ವಾಟ್ ಯು ಮೀನ್ ಬೈ ಡಿಫ್ರೆನ್ಸ್ ಕರ್ವ್ ಅಂತ ಇದೆ. ಇಫ್ ದ ಡಿಮ್ಯಾಂಡ್ ಆಫ್ ದಿ ಕರ್ವ್ ದ ಕನ್ಸ್ಯೂಮರ್ಸ್ ಆರ್, ಇದನ್ನು ಓದ್ಕೊಳ್ಳಿ. ಗಿವ್ ದ ಮೀನಿಂಗ್ ಆಫ್ ಎಕ್ಸ್ಪೋರ್ಟ್ ಅಂತ ಇದೆ. ಕೊನೆಯ ಪ್ರಶ್ನೆ CPI ಎಕ್ಸ್ಪ್ಯಾಂಡ್ ಅಂತ ಇದೆ. ಬಹಳ ಈಸಿ ಅಲ್ವಾ, ಅದೊಂದು ಹೇಳಿಬಿಡ್ತೇನೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ, ಆಯಿತಾ. ನೋಡಿ ವಿದ್ಯಾರ್ಥಿಗಳೇ, ಕೆಳಗಡೆ ಕಾಣುತ್ತಿರುವ ಪಾರ್ಟ್ ಬಿನಲ್ಲಿ 2 ಅಂಕದ ಪ್ರಶ್ನೆಗಳಾಗಿರ್ಬೋದು. 99% ಈ ಪ್ರಶ್ನೆಗಳು ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1ರಲ್ಲಿ ಇರುತ್ತವೆ. ಏನು ಡಿಫ್ರೆನ್ಸ್ ಆಗ್ಬೋದು ಅಂತ ಹೇಳಿದರೆ, ಈಗ ಇಲ್ಲಿ 5 ಫಿಲ್ಲಿಂದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, ನಿಮ್ಮ ಎಕ್ಸಾಮಲ್ಲಿ 3 ಕೊಡ್ಬೋದು. ಮ್ಯಾಚ್ ದ ಫಾಲೋಯಿಂಗ್ 5 ಕೊಟ್ಟಿದ್ದಾರೆ, ನಿಮಗೆ 3 ಕೊಡ್ಬೋದು. ಈ ರೀತಿಯಾಗಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಬಿಟ್ಟರೆ ಇವೇ ಸಿಲೆಬಸ್ಸು, ಇವೇ ಪಾಠಗಳು. ಯಾವೆಲ್ಲ ಮೊದಲು ತಾವುಗಳು ಮಾಡಬೇಕಾಗಿರೋದು, ವೆದರ್ ದೀಸ್ ಚಾಪ್ಟರ್ಸ್ ಆರ್ ಡನ್ ಆರ್ ನಾಟ್, ಯು ನೀಡ್ ಟು ಚೆಕ್ ಇನ್ ಯುವರ್ ಕಾಲೇಜ್. ನೀವು ಹೋಗುವ ಕಾಲೇಜಲ್ಲಿ ಎಲ್ಲ ಪಾಠಗಳು ಪಾಠ ಮಾಡಿದಾರಾ, ವೆದರ್ ದೇ ಥಾಟ್ ದೀಸ್ ಚಾಪ್ಟರ್ಸ್ ಇನ್ ದ ಕ್ಲಾಸ್ ಆರ್ ನಾಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ಯಾಕಂದರೆ ಸಿಲೆಬಸ್ ಚೇಂಜ್ ಆಗುತ್ತೆ, ಕೆಲವೊಮ್ಮೆ ಪೋರ್ಷನ್ ಚೇಂಜ್ ಇರುತ್ತೆ, ಆವಾಗ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಮೊದಲು ನೋಡ್ಕೊಳ್ಳಿ, ಇದೇ ಸಿಲೆಬಸ್ ಇದ್ದರೆ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ನಾನು ಹೇಳಿದ್ನಲ್ವಾ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷಲ್ಲಿ ಯಾರು ವೀಕ್ ಇದ್ದೀರೋ, ಫೇಲ್ ಆಗ್ತೀನಿ ಅನ್ನೋರು, ಸರ್ ನನಗೇನು ಬರಲ್ಲ ಅಂದವರಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾಗಿ ನಾನು ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ. ಲಾಸ್ಟ್ ವೀಕಲ್ಲಿ 2 ಡಿಯರು, ರೋಮಿಯೋ ಆ್ಯಂಡ್ ಜೂಲಿಯೆಟ್, ಆನ್ ಚಿಲ್ಡ್ರನ್, ಆಮೇಲೆ ಏನ್ರಿ ಅದು ವಂದನ ಶಿವ, ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿರುವಂಥದ್ದು. ಧನ್ಯವಾದಗಳು. ಆಲ್ ದ ಬೆಸ್ಟ್.